ಯದುವೀರ್ ದತ್ತ ಒಡೆಯರ್ ಬಿಜೆಪಿ ಕ್ಯಾಂಡಿಡೇಟ್ ಆದರೆ ಗೆಲ್ಲೋದು ಕಷ್ಟ ಅಂತ ಹೇಳಿ ಹಳ್ಳಿಯಕ್ಕಿ ವಿಶ್ವನಾಥ್ ಭವಿಷ್ಯ ನುಡಿದಿದ್ದಾರೆ. ಯದುವೀರ್ ಒಡೆಯರ್ ಅವರನ್ನ ಬಿಜೆಪಿ ಅಭ್ಯರ್ಥಿ ಮಾಡ್ತಾರೆ, ಆದರೆ ಗೆಲುವು ಕಷ್ಟ. ಅರಮನೆಯಿಂದ ಬಂದವರು ಇದುವರೆಗೂ ಬಿಜೆಪಿಯಿಂದ ಯಾರೂ ಗೆದ್ದಿಲ್ಲ. ಶ್ರೀಕಂಠದತ್ತ ಒಡೆಯರ್ ಕಾಂಗ್ರೆಸ್ನಿಂದ 2 ಬಾರಿ ಗೆದ್ದಿದ್ರು, ಆದರೆ ಬಿಜೆಪಿ ಪಕ್ಷದಿಂದ ಸೋತಿದ್ರು. ಈಗಲೂ ಗೆಲುವು ಸುಲಭವಲ್ಲ ಅಂತ ಹೇಳಿ ಮಾಜಿ ಸಚಿವ ಹಾಲಿ ವಿಧಾನ ಪರಿಷತ್ನ ಸದಸ್ಯ ಎಚ್ ವಿಶ್ವನಾಥ್ ಭವಿಷ್ಯ ನುಡಿದಿದ್ದಾರೆ. ಯದುವೀರ್ ಒಡೆಯರ್ ಅವರಿಗೆ ಗೆಲುವು ಸುಲಭವಲ್ಲ ಎನ್ನುವ ಮಾತನ್ನ ಹೇಳಿದ್ದಾರೆ. ಜನರನ್ನು ನೀವು ಸಮಾಧಾನ ಮಾಡೋದಿದೆಯಲ್ಲ, ಬಹಳ ಕಷ್ಟ. ಸುಮ್ಮನೆ ಹೋಯ್ತಾ ಇದ್ದು ನಾನು ಏನಾದರೂ ಎದುರುಗಡೆ ಸಿಕ್ಕಿ ನಾನೇನೋ ಮನಸ್ಸಲ್ಲಿಟ್ಟು ಅವ್ನು ಮಾತಾಡಿಸ್ತಾ ಇದ್ರೆ ಎಲೆಕ್ಷನ್ಗೆ ಹೋದಾಗ ಅದನ್ನೇ ಹಿಡ್ಕತ್ತೇನೆ. ಓಹೋ, ಅವತ್ತು ಎದುರುಗಡೆ ಬಂದರೆ ನನ್ನ ಮಾತಾಡಿಸ್ನೇ ಇಲ್ಲ, ಟಿಕೆಟ್ ಇವನಿಗೆ, ಓಟ ಇವನಿಗೆ ಅಂತಾರೆ. ಇನ್ನು ಮಹಾರಾಜ ಎದುರಿಗೂ ಬರೋದಿಲ್ಲ, ನಿಮ್ಗೆ ಸಿಕ್ಕೋದು ಇಲ್ಲ, ಮಾತಾಡೋಕ್ಕಾಗ್ಬೋದು. ಹಾಗಾಗಿ ಅಷ್ಟೇನು ಆಶಾದಾಯಕವಾಗಿ ಇರಲ್ಲ ಇದು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕಾಂಗ್ರೆಸ್ಸಿಂದ 2 ಸಾರಿ ಗೆದ್ದರು, ಆದರೆ ಬಿ ಜೆ ಪಿಯಿಂದ ಸೋತರು. ಕಾರಣ ಯಾಕೆಂತಂದರೆ ಬಿ ಜೆ ಪಿ ಬಗ್ಗೆ ಬಿಜೆಪಿಗೆ ಹೋಗಿದ್ದೇ ಜನರು ಭಾಳ ನೆಗೆಟಿವ್ ಆಗಿ ತೊಗೊಂಡ್ಬಿಟ್ರು. ಯಾಕೆಂದರೆ ಮಹಾರಾಜರು ವಿಕಾಸವಾದಿಗಳು, ಮಹಾರಾಜರು ಮಾನವತಾವಾದಿಗಳು. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಪಕ್ಷದಲ್ಲಿ, ಅಂಥ ಧ್ಯೇಯ ಧೋರಣೆಗಳಿರ್ತಕ್ಕಂಥ ಪಕ್ಷದಲ್ಲಿ ಅರಮನೆಯವರು ಹೋಗ್ಲಿಕ್ಕೆ ಅಭ್ಯರ್ಥಿ ಆದರು ಅಂತ ಅಂದಾಗ ಜನರು ಅದನ್ನು ಮಾನ್ಯ ಮಾಡಲಿಲ್ಲ. ಹಾಗಾಗಿ ಈಗೂ ಕೂಡ ಅಷ್ಟು ಸುಲಭ ಇಲ್ಲ. ಅಷ್ಟು ಸುಲಭ ಜನರನ್ನು ನೀವು ಸಮಾಧಾನ ಮಾಡೋದಿದೆಯಲ್ಲ, ಬಹಳ ಕಷ್ಟ. ಸುಮ್ಮನೆ ಹೋಯ್ತಾ ಇದ್ದು ನಾನು ಏನಾದರೂ ಎದುರುಗಡೆ ಸಿಕ್ಕಿ ನಾನೇನೋ ಮನಸ್ಸಲ್ಲಿಟ್ಟು ಅವ್ನು ಮಾತಾಡಿಸ್ತಾ ಇದ್ರೆ ಎಲೆಕ್ಷನ್ಗೆ ಹೋದಾಗ ಅದನ್ನೇ ಹಿಡ್ಕತ್ತೇನೆ. ಪ್ರತಾಪ್ ಸಿಂಹ ಮಹಾರಾಜರಿಗಿಂತ ಹೆಚ್ಚು ಕೆಲಸ ಮಾಡಿದ್ದೇನೆ ಅಂತಾರೆ. ಮೈಸೂರು ಮಹಾರಾಜರಲ್ಲಿ ಸಂಸದ ಪ್ರತಾಪ್ ಸಿಂಹ ಎಲ್ಲಿ? ಪ್ರತಾಪ್ ಸಿಂಹ ವಿರುದ್ಧ ಮಾಜಿ ಸಚಿವ ಎಚ್ ವಿಶ್ವನಾಥ್ ಕಿಡಿಕಾರಿದ್ದಾರೆ, ವ್ಯಂಗ್ಯವಾಡಿದ್ದಾರೆ. ನಾನೇ ಬುದ್ಧಿವಂತ ಎಂಬ ದುರಹಂಕಾರಕ್ಕೆ ಟಿಕೆಟ್ ಮಿಸ್ ಆಗಿರಬಹುದು. ಜನರಿಗೆ ವಿರೋಧಿ ಎಂದಾಗ ಪರಿಣಾಮ ಬೇರೆಯಾಗುತ್ತೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಬಹಳ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥದ್ದು, ಮತ್ತು ನಾನೇ ಬುದ್ಧಿವಂತ ಅನ್ನೋದು, ನನಗೆ ಎಲ್ಲ ಗೊತ್ತು ಅನ್ನೋದು. ಒಂದು ಸರಿ ಅವರು ಭಾಷಣ ಮಾಡಿದ್ರು, ಮೈಸೂರು ಮಹಾರಾಜರಿಗಿಂತ ಒಂದು ಕೈ ಮೇಲೂ ನನ್ನ ಅಭಿವೃದ್ಧಿ ಕಾರ್ಯ. ಇದಕ್ಕಿಂತ ದುರಹಂಕಾರದ ಮಾತುಗಳು ಬೇಕಾ? ಮಹಾರಾಜರು ಅಂದರೆ ಕೈ ಮುಗಿದು, ಮಹಾರಾಜರಿಗಿಂತ ಕೆಲಸ ಮಾಡಿದ್ದೀನಿ ನಾನು ಅಂಥೇಳಿ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆ ಕೊಟ್ಟರು. ಇವೆಲ್ಲ ಅಸಹ್ಯ ಹುಟ್ಟಿಸ್ತವೆ ಜನಗಳಲ್ಲಿ. ಹಾಗಾಗಿ ಮಹಾರಾಜರಿಗೆ ಸರಿಸಾಟಿನೇ ಚಿಚಿಚಿ. ಬಟ್ ಪ್ರತಾಪ್ ಸಿಂಹನ ನಡವಳಿಕೆಗಳು ಅದನ್ನು ಯಾರೂ ಮಿಚ್ಚಲ್ಲ. ಹಾಗಾಗಿ ಇಟ್ ಇಸ್ ಎ ಮೈನಸ್ ಪಾಯಿಂಟ್ ಟು ಮಿಸ್ಟರ್ ಪ್ರತಾಪ್ ಸಿಂಹ. ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಕಣ್ಣಿಗೆ ಹಾಕಿ ಅದ್ರ ಜೊತೆಗೆ ಈಗ ಅವ್ರ ಬದಲು ಯುವರಾಜರನ್ನ, ಮೈಸೂರು ಯುವರಾಜರನ್ನ ಕಣಕ್ಕಿಳಿಸ್ತಾರೆ ಬಿ ಜೆ ಪಿಯಿಂದ ಅಂತಕ್ಕಂಥದ್ದು 2-3 ದಿವಸಗಳಿಂದ ಚರ್ಚೆಗಳಾಗ್ತಾ ಇದೆ. ನಿಜ, ಅವರು ಯದುವಂಶದ ಅರಸರ ಪರವಾಗಿ ನಿಲ್ತಾ ಇರ್ತಕ್ಕಂಥ, ಬಹಳ ಕೆಟ್ಟದಾಗಿ ನಡೆಸ್ಕೊಳ್ಳುವಂಥದ್ದು,